ನಮಸ್ಕಾರ, ನಾನು ನಿಮ್ಮ ಮಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಫೆಬ್ರವರಿಯಲ್ಲಿ ಜಿಎಸ್ಟಿ ಕಲೆಕ್ಷನ್ 12.5% ಏರಿಕೆ. ಮತ್ತೊಂದು ಹೊಸ ಸೇವೆ ಆರಂಭಿಸಿದ ಫ್ಲಿಪ್ಕಾರ್ಟ್. ಆರ್ಸಿಟಿಸಿಯಿಂದ ವಿಶೇಷ ಆಫರ್. ಈ ಎಲ್ಲ ಸುದ್ದಿಗಳನ್ನು ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫಿನಾನ್ಸ್ ಮತ್ತು ಬಿಸ್ನೆಸ್ ಸುದ್ದಿಗಳು ಇರುತ್ತೆ. ಬನ್ನಿ ಸುದ್ದಿಯ ಲಂಚ್ ಬಾಕ್ಸ್ ತೆರೆಯೋಣ. ಭಾರತದ 2024ರ ಜಿಡಿಪಿ ಬೆಳವಣಿಗೆಯ ಅಂದಾಜು ಏರಿಕೆ ಮಾಡಿ 6.8% ಎಂದ ಮೂಡೀಸ್. ವರ್ಲ್ಡ್ ರೇಟಿಂಗ್ ಏಜೆನ್ಸಿ ಮೂಡೀಸ್ ಈಗ 2024ರ ಕ್ಯಾಲೆಂಡರ್ ವರ್ಷದಲ್ಲಿ ಭಾರತದ ಗ್ರೋತ್ ರೇಟ್ನ ಅಂದಾಜನ್ನು 6.8% ಎಂದು ಊಹಿಸಿದೆ. ಇದಕ್ಕೂ ಮೊದಲು 2024ರಲ್ಲಿ ಭಾರತ 6.1% ದರದಲ್ಲಿ ಬೆಳೆಯಲಿದೆ ಎಂದು ಅದು ಊಹಿಸಿತ್ತು. 2023ರಲ್ಲಿ ಭಾರತದ ಆರ್ಥಿಕ ಅಂಕಿಅಂಶಕ್ಕಿಂತ ಈ ವರ್ಷ ಹೆಚ್ಚಿದೆ. ಹೀಗಾಗಿ ಗ್ರೋತ್ ರೇಟ್ ಎಸ್ಟಿಮೇಟ್ ಹೆಚ್ಚಿಸಲಾಗಿದೆ ಎಂದು ಮೂಡೀಸ್ ಹೇಳಿದೆ. 2023ರ ಕ್ಯಾಲೆಂಡರ್ ವರ್ಷದ 4ನೇ ತ್ರೈಮಾಸಿಕದಲ್ಲಿ ರಿಯಲ್ ಜಿಡಿಪಿ ಗ್ರೋತ್ ರೇಟ್ ವಾರ್ಷಿಕವಾಗಿ 8.4% ಇತ್ತು. ಅದೇ ವೇಳೆ 2023ರಲ್ಲಿ ಭಾರತದ ಅರ್ಥವ್ಯವಸ್ಥೆ 7.7% ವೇಗದಲ್ಲಿ ಬೆಳೆಯುತ್ತಿತ್ತು. ಫೆಬ್ರವರಿಯಲ್ಲಿ ಜಿಎಸ್ಟಿ ಕಲೆಕ್ಷನ್ 12.5% ಏರಿಕೆ, 1.68 ಲಕ್ಷ ಕೋಟಿ ರೂಪಾಯಿ ಸಂಗ್ರಹ. ಫೆಬ್ರವರಿಯಲ್ಲಿ ಜಿಎಸ್ಟಿ ಸಂಗ್ರಹ 12.5% ಏರಿಕೆಯಾಗಿ 1.68 ಲಕ್ಷ ಕೋಟಿ ರೂಪಾಯಿ ಆಗಿದೆ. ಜಿಎಸ್ಟಿ ಸಂಗ್ರಹದ ಅಧಿಕೃತ ಅಂಕಿಅಂಶಗಳನ್ನು ಸರ್ಕಾರ ಬಿಡುಗಡೆ ಮಾಡಿದೆ. ಸರ್ಕಾರದ ಪ್ರಕಾರ ಫೆಬ್ರವರಿಯಲ್ಲಿ ಒಟ್ಟು ಜಿಎಸ್ಟಿ ಸಂಗ್ರಹ 1,68,337 ಕೋಟಿ ರೂಪಾಯಿ ಆಗಿದೆ. ಇದು 2023ರ ಫೆಬ್ರವರಿ ತಿಂಗಳಿಗಿಂತ 12.5 ಹೆಚ್ಚಾಗಿದೆ. ಫೆಬ್ರವರಿ 2023ರಲ್ಲಿ ಜಿಎಸ್ಟಿ ಸಂಗ್ರಹ 1.49 ಲಕ್ಷ ಕೋಟಿ ರೂಪಾಯಿ ಆಗಿತ್ತು. ದೇಶೀಯ ವಹಿವಾಟುಗಳಲ್ಲಿ 13.9% ಹೆಚ್ಚಳ ಮತ್ತು ಸರಕುಗಳ ಆಮದು 8.5% ಹೆಚ್ಚಳದಿಂದಾಗಿ ಈ ಬೆಳವಣಿಗೆ ಆಗಿದೆ. ಬಡ್ಡಿದರ ಏರಿಕೆಯಿಂದ ಡೆಪಾಸಿಟ್ ಮೊತ್ತ ಏರಿಕೆ. ಬಡ್ಡಿದರ ಹೆಚ್ಚುತ್ತಿರುವುದರಿಂದ ಜನರು ಈಗ ಹೆಚ್ಚಿನ ಹಣವನ್ನು ಟರ್ಮ್ ಡೆಪಾಸಿಟ್ಗಳಲ್ಲಿ ಹೂಡಿಕೆ ಮಾಡುತ್ತಿದ್ದಾರೆ. ಆರ್ಬಿಐ ಅಂಕಿಅಂಶಗಳ ಪ್ರಕಾರ ಡಿಸೆಂಬರ್ನಲ್ಲಿ ಒಟ್ಟು ಬ್ಯಾಂಕ್ ಠೇವಣಿಗಳಲ್ಲಿ ಈ ವಿಧದ ಹೂಡಿಕೆಯ ಪಾಲು ಶೇಕಡ 60.3ಕ್ಕೆ ಏರಿದೆ. ಮಾರ್ಚ್ನಲ್ಲಿ ಇದು ಶೇಕಡ 57.2ರಷ್ಟಿತ್ತು. 2023ರ ಏಪ್ರಿಲ್-ಡಿಸೆಂಬರ್ ಅವಧಿಯಲ್ಲಿ ಟರ್ಮ್ ಡೆಪಾಸಿಟ್ಗಳ ಪಾಲು ಒಟ್ಟು ಠೇವಣಿಗಳ ಶೇಕಡ 97.6ರಷ್ಟಿತ್ತು. ಆರ್ಬಿಐ ಪ್ರಕಾರ ಚಾಲ್ತಿ ಖಾತೆ ಮತ್ತು ಉಳಿತಾಯ ಖಾತೆ ಅಂದರೆ ಸಿಎಎಸ್ಎ ಡೆಪಾಸಿಟ್ ಪಾಲಿನಲ್ಲಿ ಕುಸಿತ ಕಂಡುಬಂದಿದೆ. ಈ ಅವಧಿಯಲ್ಲಿ ಗ್ರಾಹಕರು ಹೆಚ್ಚಿನ ಬಡ್ಡಿಯನ್ನು ಕೊಡುವ ವಿಧಾನಗಳಲ್ಲಿ ಹೂಡಿಕೆ ಮಾಡಿದ್ದಾರೆ. ಇಂತಹ ವಿಧಾನಗಳಲ್ಲಿ ಶೇಕಡ 7ಕ್ಕಿಂತ ಹೆಚ್ಚು ಬಡ್ಡಿ ಸಿಗುತ್ತಿದೆ. 7% ಹೆಚ್ಚಿನ ಬಡ್ಡಿ ಇರುವ ಟರ್ಮ್ ಡೆಪಾಸಿಟ್ಗಳ ಪಾಲು ಡಿಸೆಂಬರ್ 2023ರಲ್ಲಿ ಒಟ್ಟು ಟರ್ಮ್ ಡೆಪಾಸಿಟ್ಗಳ ಪೈಕಿ ಶೇಕಡ 61.4ರಷ್ಟಿತ್ತು. ಈ ಪಾಲು ಒಂದು ತ್ರೈಮಾಸಿಕದ ಹಿಂದೆ 54.7% ಮತ್ತು ಮಾರ್ಚ್ನಲ್ಲಿ 33.7% ಆಗಿತ್ತು. ಫ್ಲಿಪ್ಕಾರ್ಟ್ನಿಂದಲೂ ಶುರುವಾಗಿದೆ ಯುಪಿಐ ಸೇವೆ. ಇ ಕಾಮರ್ಸ್ ಮಾರ್ಕೆಟ್ ಫ್ಲಿಪ್ಕಾರ್ಟ್ ತನ್ನದೇ ಆದ ಯುಪಿಐ ಸೇವೆ ಫ್ಲಿಪ್ಕಾರ್ಟ್ ಯುಪಿಐಯನ್ನು ಆರಂಭ ಮಾಡಿದೆ. ಆಕ್ಸಿಸ್ ಬ್ಯಾಂಕ್ ಸಹಭಾಗಿತ್ವದಲ್ಲಿ ಅಪ್ಲಿಕೇಶನ್ ಒಳಗೆ ಮತ್ತು ಹೊರಗೆ ಆನ್ಲೈನ್ ಮತ್ತು ಆಫ್ಲೈನ್ ಪಾವತಿ ಮಾಡುವುದಕ್ಕೆ ಎಂದು ಈ ಸೇವೆಯನ್ನು ಪ್ರಾರಂಭಿಸಲಾಗಿದೆ. ಆರಂಭದಲ್ಲಿ ಈ ಸೇವೆಯನ್ನು ಆಂಡ್ರಾಯ್ಡ್ ಬಳಕೆದಾರರು ಮಾತ್ರ ಬಳಸಬಹುದು. ಈ ಪೇಮೆಂಟ್ ಸೇವೆಯ ಮೂಲಕ ಅಮೆಜಾನ್ ಪೇ, ಪೇಟಿಎಂ, ಗೂಗಲ್ ಪೇ ಮತ್ತು ಫೋನ್ಪೇ ಇತ್ಯಾದಿ ಕಂಪನಿಗಳೊಂದಿಗೆ ಸ್ಪರ್ಧಿಸುತ್ತದೆ. ಇದರಿಂದ ಥರ್ಡ್ ಪಾರ್ಟಿ ಆ್ಯಪ್ಗಳ ಮೇಲಿನ ಅವಲಂಬನೆ ಕಂಪನಿಗೆ ಕಡಿಮೆ ಆಗುತ್ತೆ. ಸೂಪರ್ ಕಾಯಿನ್ಸ್, ಕ್ಯಾಶ್ ಬ್ಯಾಕ್, ಮೈಲ್ ಸ್ಟೋನ್ ಪ್ರಯೋಜನಗಳು ಮತ್ತು ಬ್ರ್ಯಾಂಡ್ ವೌಚರ್ಗಳಂತಹ ಲಾಯಲ್ಟಿಯನ್ನು ಕೂಡ ಶುರು ಮಾಡಲಾಗುತ್ತೆ. ಬೈಜು ನೌಕರರಿಗೆ ಮಾರ್ಚ್ 10ರೊಳಗೆ ಸಂಬಳ. ಹಣಕಾಸಿನ ಸಮಸ್ಯೆ ಎದುರಿಸುತ್ತಿರುವ ಎಜುಟೆಕ್ ಕಂಪನಿ ಬೈಜೂಸ್ನ ಉದ್ಯೋಗಿಗಳು ಫೆಬ್ರವರಿ ಸಂಬಳಕ್ಕಾಗಿ ಮಾರ್ಚ್ 10ರವರೆಗೆ ಕಾಯಬೇಕಾಗಿದೆ. ಕಂಪನಿ ಸಂಸ್ಥಾಪಕ ಮತ್ತು ಸಿಇಒ ಬೈಜು ರವೀಂದ್ರನ್ ಅವರು ಉದ್ಯೋಗಿಗಳಿಗೆ ಬರೆದ ಪತ್ರದಲ್ಲಿ ಈ ಮಾಹಿತಿ ನೀಡಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ 150ಕ್ಕೂ ಹೆಚ್ಚು ಹೂಡಿಕೆದಾರರಿದ್ದರೂ ಈಗ ಇವರ ಸಂಖ್ಯೆ 4ಕ್ಕೆ ಕುಸಿದಿದೆ ಎಂದು ಬೈಜು ರವೀಂದ್ರನ್ ಉದ್ಯೋಗಿಗಳಿಗೆ ತಿಳಿಸಿದ್ದಾರೆ. ಇದರಿಂದ ನಿಮಗೆ ಸಂಬಳ ನೀಡಲು ಸಾಧ್ಯವಾಗುತ್ತಿಲ್ಲ. ನಾವು ಸಂಬಳ ಕೊಡುವುದಕ್ಕೆ ರೈಟ್ಸ್ ಇಶ್ಯೂ ಮಾಡಿ ಹಣ ಸಂಗ್ರಹಿಸಿದ್ದೆವು. ಆದರೆ ಹೂಡಿಕೆದಾರರೊಂದಿಗೆ ನಡೆಯುತ್ತಿರುವ ಕಾನೂನು ವಿವಾದದಿಂದಾಗಿ ಅದನ್ನು ಪ್ರಸ್ತುತ ಪ್ರತ್ಯೇಕ ಖಾತೆಯಲ್ಲಿ ಲಾಕ್ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಆ್ಯಪ್ ತೆಗೆದುಹಾಕಲು ಗೂಗಲ್ಗೆ ಅನುಮತಿ ಇಲ್ಲ. ಕೇಂದ್ರ ಸರ್ಕಾರದ ಆಕ್ಷೇಪದ ನಂತರ ಶನಿವಾರ ಪ್ಲೇಸ್ಟೋರ್ನಿಂದ ತೆಗೆದುಹಾಕಲಾಗಿದ್ದ 10 ಭಾರತೀಯ ಕಂಪನಿಗಳ ಆ್ಯಪ್ಗಳನ್ನು ಗೂಗಲ್ ಮತ್ತೆ ಒದಗಿಸಿದೆ. ಈ ಹಿಂದೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇನ್ ಆ್ಯಪ್ ಪೇಮೆಂಟ್ ವಿಚಾರದಲ್ಲಿ ಭಾರತೀಯ ಆ್ಯಪ್ಗಳನ್ನು ಡಿಲಿಸ್ಟ್ ಮಾಡುವುದಕ್ಕೆ ಗೂಗಲ್ಗೆ ಅನುಮತಿಯನ್ನು ನೀಡಲಾಗುವುದಿಲ್ಲ ಎಂದು ಹೇಳಿದರು. ಈ ವಿವಾದವನ್ನು ಪರಿಹರಿಸಲು ಗೂಗಲ್ನ ಪ್ರತಿನಿಧಿಗಳು ಮತ್ತು ಪ್ಲೇಸ್ಟೋರ್ನಿಂದ ತೆಗೆದುಹಾಕಲಾಗಿದ್ದ ಆ್ಯಪ್ಗಳ ಸ್ಟಾರ್ಟ್ಅಪ್ಗಳನ್ನು ಮುಂದಿನ ವಾರ ಸಭೆಗೆ ಕರೆಯಲಾಗಿದೆ ಎಂದು ವೈಷ್ಣವ್ ಹೇಳಿದ್ದಾರೆ.
ವಾಸ್ತವವಾಗಿ ಆ್ಯಪ್ ಬಿಲ್ಲಿಂಗ್ ನೀತಿಗೆ ಸಂಬಂಧಿಸಿದಂತೆ ಶುಕ್ರವಾರ ಪ್ಲೇಸ್ಟೋರ್ನಿಂದ 10 ಕಂಪನಿಗಳ ಆ್ಯಪ್ಗಳನ್ನು ಲಿಸ್ಟಿಂಗ್ನಿಂದ ಗೂಗಲ್ ತೆಗೆದುಹಾಕಲಾದ ಅಪ್ಲಿಕೇಶನ್ಗಳಿಗೆ 3 ವರ್ಷಗಳ ಕಾಲಾವಕಾಶ ನೀಡಲಾಗಿತ್ತು. ಆದರೆ ಅವರು ಹೊಸ ಪಾಲಿಸಿಗೆ ಒಪ್ಪಿಕೊಳ್ಳಲಿಲ್ಲ ಎಂದು ಗೂಗಲ್ ಹೇಳಿತ್ತು. ಕಡಿಮೆ ಖರ್ಚಿನಲ್ಲಿ ಅಸ್ಸಾಂ, ಮೇಘಾಲಯಕ್ಕೆ ಭೇಟಿ ನೀಡುವ ಅವಕಾಶ. ಐಆರ್ಸಿಟಿಸಿಯಿಂದ ವಿಶೇಷ ಆಫರ್. ನೀವು ಅಸ್ಸಾಂ ಮತ್ತು ಮೇಘಾಲಯದ ಹಚ್ಚ ಹಸಿರು ತುಂಬಿದ ಕಣಿವೆಗಳಿಗೆ ಭೇಟಿ ನೀಡುವುದಕ್ಕೆ ಯೋಜಿಸುತ್ತಿದ್ದರೆ ಕೊಯಮತ್ತೂರಿನಿಂದ ಈಶಾನ್ಯ ರಾಜ್ಯಗಳಿಗೆ ವಿಶೇಷ ಪ್ಯಾಕೇಜನ್ನು ಐಆರ್ಸಿಟಿಸಿ ಬಿಡುಗಡೆ ಮಾಡಿದೆ. ಇದರ ಹೆಸರು ಅಸ್ಸಾಂ ಮೇಘಾಲಯ ಕೊಯಮತ್ತೂರು ಪ್ಯಾಕೇಜ್. ಇದರಲ್ಲಿ ನೀವು ಗುವಾಹಟಿ, ಶಿಲ್ಲಾಂಗ್ ಮತ್ತು ಕಾಜಿರಂಗಕ್ಕೆ ಭೇಟಿ ನೀಡಬಹುದು. ಕೊಯಮತ್ತೂರು ಮತ್ತು ಗುವಾಹಟಿ ವಿಮಾನದಿಂದ ರಿಟರ್ನ್ ಟಿಕೆಟ್ ಇರುತ್ತೆ. ಈ ಪ್ಯಾಕೇಜ್ನಲ್ಲಿ ಚಿರಾಪುಂಜಿ, ಮೌಲಿನಾಂಗ್, ಕಾಜಿರಂಗ ಮತ್ತು ಮುಂತಾದ ಸ್ಥಳಗಳನ್ನು ಸುತ್ತಬಹುದು. ಪ್ಯಾಕೇಜ್ನಲ್ಲಿ 6 ರಾತ್ರಿಗಳ ಕಾಲ ಹೋಟೆಲ್ನಲ್ಲಿ ಉಳಿಯಬಹುದು. ಇದರಲ್ಲಿ ಗ್ರಾಹಕರು ಬೆಳಗಿನ ಉಪಹಾರ ಮತ್ತು ರಾತ್ರಿ ಊಟದ ಸೌಲಭ್ಯವೂ ಪಡೆದುಕೊಳ್ಳಬಹುದು. ಈ ಪ್ಯಾಕೇಜ್ನಲ್ಲಿ ಪ್ರವಾಸಿಗರಿಗೆ ಇಡೀ ಪ್ರಯಾಣದಲ್ಲಿ ಎಸಿ ಕಾರ್ ಅಥವಾ ಕ್ಯಾಬ್ ಸೌಲಭ್ಯ ಸಿಗುತ್ತೆ. ಇನ್ನು ಈ ಪ್ಯಾಕೇಜ್ನ ಬೆಲೆಯ ಬಗ್ಗೆ ನಾವು ಮಾತನಾಡುವುದಾದರೆ ಸಿಂಗಲ್ ಆಕ್ಯುಪೆನ್ಸಿಗೆ ಪ್ರತಿ ವ್ಯಕ್ತಿಗೆ 65,770, ಇಬ್ಬರಿಗಾದರೆ ಪ್ರತಿ ವ್ಯಕ್ತಿಗೆ 57,260 ಮತ್ತು 3 ಜನರಿಗಾದರೆ ಪ್ರತಿ ವ್ಯಕ್ತಿಗೆ 55,430 ರೂಪಾಯಿ ದರ ವಿಧಿಸಲಾಗಿದೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.